ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಯಪ್ಪ ಮಾತಾಡ್ತಿದ್ದೀನಿ. ಮನೆ ಇವತ್ತು ನಾನು ಅಬ್ಬಿಗೆರೆಯಲ್ಲಿ ಒಂದು ಮನೆ ತೋರ್ಸೋಕ್ಕೆ ಬಂದಿದ್ದೀನಿ. ಆ ಮನೆ ಯಾವ ಥರ ಇದೆ ಮತ್ತು ಏನಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಂಡು ಕರ್ಕೊಂಡು ಬರ್ತೀನಿ. ಮತ್ತು ಮನೆ ಏನು ಅಂದರೆ ಗ್ರೌಂಡ್ ಫ್ಲೋರ್ ಡಬಲ್ ಬೆಡ್ರೂಮು, ಮೇಲ್ಗಡೆ ಡಬಲ್ಲು, ಅದ್ರ ಮೇಲೆ ಒಂದು ಹಾಲು ಕಿಚನು. ತುಂಬಾ ಚೆನ್ನಾಗಿದೆ ಮನೆ, ಓನು ಕಟ್ಟಿರೋಂಥ ಮನೆ. ಆ ಮನೆ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಮನೆ ವಿಸಿಟ್ ಮಾಡೋಣ ಫ್ರೆಂಡ್ಸ್. ಓಕೆ ನೋಡಿ, ಈಗ ನಾನು ನಿಮಗೆ ಮನೆ ತೋರಿಸ್ತೀನಿ. ರೋಡ್ ನೋಡೋದಾದರೆ ನೋಡಿ, ರೋಡ್ ಕೂಡ ಚೆನ್ನಾಗಿದೆ ನೋಡಿ, ಕೂಡ ಚೆನ್ನಾಗಿದೆ. ಈ ರೋಡ್ ವೈಸ್ ನೋಡೋದಾದರೆ ನೀವು ರೋಡ್ ಚೆನ್ನಾಗಿದೆ ನೋಡಿ. ಕಾರ್ನರಿಂದ 3ನೇ ಪೀಸ್ ಬರುತ್ತೆ ನಿಮಗೆ. ಬಿಲ್ಡಿಂಗ್ ವೈಸ್ ನೋಡೋದಾದರೆ ನೋಡಿ, ಈ ಬಿಲ್ಡಿಂಗ್ ಬರುತ್ತೆ. ಬಿಲ್ಡಿಂಗು ಚೆನ್ನಾಗಿದೆ, ಓನು ಕಟ್ಟಿರೋ ಮನೆ ಫ್ರೆಂಡ್ಸ್. ನೋಡಿ, ಇದು ಮನೆ ತುಂಬಾ ರಿಚ್ ಆಗಿದೆ. ಮನೆ ನೋಡೋದಾದರೆ ನೀವು ಒಂದ್ಸರಿ ಫುಲ್ ನೋಡಿ. ಇದೇ ಮನೆ ನಾನು ನಿಮಗೆ ತೋರಿಸ್ತಾ ಇರೋದು. ಬನ್ನಿ, ನಾನು ನಿಮಗೆ ಒಳಗಡೆ ಕರ್ಕೊಂಡೋಗಿ ಮನೇನ ಫುಲ್ ವಿಸಿಟ್ ಮಾಡಿಸ್ತೇನೆ. ಗೇಟ್ ನೋಡಿ, ಫುಲ್ಲು MS ಆದ್ರೂ ಫುಲ್ ಒಳ್ಳೆ ತಿಕ್ಕಾಗಿರೋವಂಥ ಮೆಟೀರಿಯಲ್ ಬಳಸಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗೇಟು. ಇನ್ನು ಗಾಡಿ ಪಾರ್ಕಿಂಗ್ ತೊಗೊಳ್ಳೋದಾದರೆ ನಿಮಗೆ 2 ಕಾರ್ ಪಾರ್ಕಿಂಗ್ ಸಿಗುತ್ತೆ ನೋಡಿ. ಫುಲ್ ಪಾರ್ಕಿಂಗ್ ಇದೆ, ಪಾರ್ಕಿಂಗ್ ದೊಡ್ಡದಾಗೇ ಇದೆ. ಆಲ್ರೆಡಿ ಗಾಡಿಗಳು ನಿಂತಿದೆ. ಕಾರ್ ಆದರೆ 2 ಕಾರ್ ನಿಂತ್ಕೊಂಡು ಒಂದು 4 ಬೈಕ್ ನಿಂತ್ಕೊಳ್ಳುತ್ತೆ, ಅಷ್ಟು ಜಾಗ ಇದೆ. ಇನ್ನು ಸೇಫ್ಟಿ ವೈಸ್ ನೋಡಿ, ತುಂಬಾ ಸೇಫ್ಟಿ ವೈಸು ಅಷ್ಟೇ ಚೆನ್ನಾಗಿದೆ. ಹಾಗೆ ಗ್ಯಾಸ್ ಪಾಯಿಂಟ್ ಕೂಡ 2 ಮನೆದು ಇಲ್ಲೇ ಇದೆ. ಬೋರು, ಸೊಂಪು 2 ಕೂಡ ಇದೇ ಸೈಡಲ್ಲಿ ದೇವಮೂಲೆಯಲ್ಲಿ ಇದೆ ನೋಡಿ. ಇದು ಸೊಂಪು ಬರುತ್ತೆ, ಅದು ಬೋರ್ ಬರುತ್ತೆ ನಿಮಗೆ. ಬೋರು ಸೊಂಪು 2 ಪಕ್ಕನೇ ಇದೆ. ನಮ್ಮ ಮನೆ ನೋಡೋದಾದರೆ ನೀವು ಕೆಳಗಡೆ ಡಬಲ್ ಬೆಡ್ರೂಮು, ಡಬಲ್ ಬೆಡ್ರೂಮ್ ಮನೆ ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಹಾಲ್, ಫುಲ್ ಹಾಲ್ ಇದೆ. ಕಿಚನ್ ನೋಡಿ ಯಾವ ಥರ ಇದೆ ಅಂತ. ಕಿಚನ್ ಕೂಡ ಚೆನ್ನಾಗಿದೆ. ಕಿಚನ್ ವೈಸ್ ನೋಡೋದಾದರೆ ಚೆನ್ನಾಗಿದೆ. ಇನ್ನು ಕಾಮನ್ ಟಾಯ್ಲೆಟ್ ಬರುತ್ತೆ. ಇದು 2 ರೂಮ್ ಬರುತ್ತೆ ಕೆಳಗಡೆ. ಗ್ರೌಂಡ್ ಫ್ಲೋರ್ಲಿ 2 ರೂಮ್ ಇದೆ, ಡಬಲ್ ಬೆಡ್ರೂಮು. ಇದು ಡಬಲ್ ಬೆಡ್ರೂಮ್ ಮನೆ. ಇದು ಫುಲ್ ದೊಡ್ಡದಾಗಿದೆ, ಮಾಸ್ಟರ್ ಬೆಡ್ರೂಮು. ದೇವ್ರ ಮನೆ ಬಂದು ಈ ಥರ ಸಿಂಪಲ್ಲಾಗಿ ದೇವ್ರ ಮನೆ ವುಡ್ಡಲ್ಲಿ ಮಾಡ್ಕೊಂಡಿದ್ದಾರೆ. ಬನ್ನಿ, ನಾವೀಗ ಮೇಲ್ಗಡೆ ಫಸ್ಟ್ ಫ್ಲೋರ್ ಯಾವ ಥರ ಇದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೇನೆ. ಬನ್ನಿ, ನಾನೀಗ ಫಸ್ಟ್ ಫ್ಲೋರ್ ಕರ್ಕೊಂಡು ಹೋಗ್ತೇನೆ. ಫಸ್ಟ್ ಫ್ಲೋರ್ ಯಾವ ಥರ ಇದೆ ಅಂತ ನೋಡೋಣ. ನೀವು ಸೇಫ್ಟಿ ವೈಸ್ ನೋಡೋದಾದರೆ ಮತ್ತು ಗ್ರಿಲ್ ನಿಮಗೆ ಸ್ಟೇರ್ ಕೇಸ್ ನೋಡಿ, ತುಂಬಾ ಯಾವ ಥರ ಗ್ರಿಲ್ ವರ್ಕ್ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿದೆ ನೋಡಿ. ನೀವು ಫಸ್ಟ್ ಫ್ಲೋರ್ ಕೂಡ ನಿಮಗೆ ಸೇಫ್ಟಿ ಗೇಟ್, ಎಂಟ್ರೆನ್ಸಿಂದನೇ ಸೇಫ್ಟಿ ಗೇಟ್ ಕೊಟ್ಟಿದ್ದಾರೆ ನೋಡಿ. ಫುಲ್ಲು ಗೇಟು ತುಂಬಾ. ಇಲ್ಲಿ ಕೂಡ ನಿಮಗೆ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ನೀವು ಹೋಗ್ಬೇಕಂದ್ರೆ ಲಾಕ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ನೀವು ಒಳಗಡೆ ಇದ್ದಾಗೂ ಕೂಡ ಲಾಕ್ ಮಾಡ್ಬೋದು ನೋಡಿ. ಸೇಫ್ಟಿ ವೈಸ್ ಯಾವ ಥರ ಗ್ರಿಲ್ನ ಮಾಡಿದ್ದಾರೆ ಅಂದರೆ ನಿಜವಾಗೂ ಎಲ್ಲೂ ಯಾರೂ ಬರಬಾರ್ದು ಆ ಥರ ಸೇಫ್ಟಿ ಗ್ರಿಲ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ನಿಜವಾಗೂ. ಸೇಫ್ಟಿ ವೈಸ್ ನೋಡಿ, ತುಂಬಾ ಇದಕ್ಕೆ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಅವರು ಸೇಫ್ಟಿ ವೈಸ್ಗೆ. ಯಾಕಂದರೆ ಓನಾಗಿ ಕಟ್ಟಿರೋ ಮನೆ, ಅದರಿಂದ ಇಷ್ಟು ರಿಚಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಇನ್ನು ಈಚೆ ಎಂಟ್ರೆನ್ಸಲ್ಲಿ ನೀವು ಫಸ್ಟ್ ಫ್ಲೋರ್ ಎಂಟ್ರೆನ್ಸ್ ತೊಗೊಳ್ಳೋದಾದರೆ ಈ ಥರ ಒಂದು ಕಲ್ಲು ಅಂದರೆ ಗ್ರಾನೈಟ್ನ ಬಳಸಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬಾ
ಚೆನ್ನಾಗಿ ಬಂದಿದೆ ಮನೆ. ಸೇಫ್ಟಿ ವೈಸ್ ಫುಲ್ಲು ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಹಾಂ ನೋಡಿ, ಇನ್ನು ಡೋರ್ ಪಕ್ಕ ಒಂದು ವಿಂಡೋ ಬರುತ್ತೆ ನೋಡಿ. ಇದು ವಿಂಡೋ ಫುಲ್ ಗ್ಲಾಸ್ ಇದೆ ನೋಡಿ. ಇದು ಡೋರು ನೀವು ಡೋರ್ ವೈಸ್ ನೋಡೋದಾದರೆ ತುಂಬಾ ಚೆನ್ನಾಗಿದೆ. ಡಿಸೈನ್ ಕಡಿಮೆ ಇದ್ದರೂ ವುಡ್ಡು ತುಂಬಾ ತಿಕ್ಕಾಗಿ ಕೊಟ್ಟಿದ್ದಾರೆ. ನೋಡಿ, ಮನೆ ನೋಡೋದಾದರೆ ನೀವು ಈ ಥರ ಇದೆ. ಹಾಲು ತುಂಬಾ ದೊಡ್ಡದಾಗಿದೆ, ಫುಲ್ ಹಾಲಿದೆ. ಇದು ಕಿಚನ್ ಬರುತ್ತೆ ನಿಮಗೆ. ಫುಲ್ಲಿ ಕಿಚನ್ ಚೆನ್ನಾಗಿದೆ, ಇಟಾಲಿಯನ್ ಸ್ಟೈಲು. ಮತ್ತು ದೇವ್ರ ಮನೆ ನೋಡೋದಾದರೆ ಕರೆಕ್ಟಾಗಿ ಮೂಲೆಯಲ್ಲಿ ದೇವ್ರ ಮನೆ ಕೊಟ್ಟಿದ್ದಾರೆ ನಿಮಗೆ. ದೇವ್ರ ಮನೆ ಇಷ್ಟು ಕೂತ್ಕೊಂಡೇ ಪೂಜೆ ಮಾಡ್ಬೋದು, ಆ ಥರ ಮಾಡಿದ್ದಾರೆ. ನಾವು ವುಡ್ ವರ್ಕ್ ನೋಡೋದಾದರೆ ನೀವು ನೋಡಿ, POP ಸಿಂಪಲ್ಲಾಗಿ POP ಕೊಟ್ಟರು. ಡಿಸೈನ್ ಸಿಂಪಲ್ ಆಗಿದ್ದರೂ ಕೂಡ ಚೆನ್ನಾಗಿ ಕಾಣುತ್ತೆ. ಡೀಸೆಂಟಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾಡಿದ್ದಾರೆ. ನಾವು ವುಡ್ ವರ್ಕ್ ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಇದು ನೋಡೋದಾದರೆ ಒಂದು ರೂಮ್ ಬರುತ್ತೆ ಈ ಕಡೆ. ಇದು ರೂಮ್ ಇದೆ, ಇದೊಂದು ರೂಮು ಮಲಗಿದ್ದಾರೆ. ಅದಕ್ಕೋಸ್ಕರ ನಾನು ಕೆಳಗಡೆ ತೋರ್ಸೋಕ್ಕಾಗಿಲ್ಲ. 2 ಅಟ್ಯಾಚ್ ಇದೆ, ಅಟ್ಯಾಚ್ ರೂಮ್ ಬರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ ರೂಮು ನೋಡಿ. ಈ ರೂಮು ತುಂಬಾ ಬಿಗ್ಗೆಸ್ಟ್ ರೂಮ್ ಬರುತ್ತೆ. ರೂಮ್ ನೋಡೋದಾದರೆ ನೀವು ತುಂಬಾ ದೊಡ್ಡದಾಗಿದೆ, ಫುಲ್ಲು ಫ್ರೀ ಆಗಿದೆ. ವುಡ್ ವರ್ಕ್ ಕೂಡ ಇದೆ. ವುಡ್ ವರ್ಕ್ ಏನಂದರೆ ವಾಲ್ ಲೆವೆಲಲ್ಲಿ ಮಾಡಿದ್ದಾರೆ ನಿಮಗೆ. ವುಡ್ ವರ್ಕ್ ನೋಡೋಕ್ಕೆ ತುಂಬಾ ಲುಕ್ ವೈಸ್ ಅದು ಕೂಡ ಚೆನ್ನಾಗಿದೆ ನೋಡಿ ನಿಮಗೆ. ಮತ್ತು ಇದೊಂದ್ರೆ ನಿಮಗೆ ಇದು ಸಿಗುತ್ತೆ ನಿಮಗೆ ಏನಂದರೆ AC ಕೂಡ ಅವರೇ ಹಾಕಿದ್ದಾರೆ. ಎಲ್ಲ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಅಟ್ಯಾಚ್ ಟಾಯ್ಲೆಟ್ 2 ರೂಮಲ್ಲಿದೆ. ನಾನು ಒಂದು ರೂಮ್ದು ಅಟ್ಯಾಚ್ ತೋರಿಸಿರ್ತೀನಿ. ಅಲ್ಲಿ ಮಲಗಿರೋದ್ರಿಂದ ಒಳಗಡೆ ಹೋಗೋಕ್ಕಾಗಿಲ್ಲ. ಪರವಾಗಿಲ್ಲ ಮೇಡಮ್. ನೋಡಿ, ಎಲ್ಲ ಓನರೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮನೆ. ನಿಜವಾಗೂ ಅದರಲ್ಲಿ 2 ಮಾತಿಲ್ಲ. ಇಷ್ಟು ಓನಾಗಿ ಕಟ್ಟಿರೋದ್ರಿಂದನೇ ಇಷ್ಟು ರಿಚಾಗಿ ಮನೆ ಬಂದಿರೋದು, ಅದಂತೂ ನಿಜ ನೋಡಿ. ನಿಮಗೆ ಒಂದು ಒಳ್ಳೆ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಬಾಲ್ಕನಿಲೂ ಕೂಡ ವುಡ್ ವರ್ಕ್ ಇದೆ. ಎಷ್ಟು ನೀಟಾಗಿ ಅಂದರೆ ಎಲ್ಲೂ ಮಿರರ್ ಇದೆ ನೋಡಿ. ಎಷ್ಟು ವುಡ್ ವರ್ಕ್ ಕೊಟ್ಟಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇನ್ನು ಇದು ನೋಡೋದಾದರೆ ಗ್ಲಾಸು ಫುಲ್ಲು ನಿಮಗೆ 2 ಡೋರ್ ಇದೆ. 2 ಕ್ಲೋಸ್ ಮಾಡಿದ್ರೆ ಯಾವುದೇ ಮಳೆ ನೀರು ಒಳಗಡೆ ಬರೋಲ್ಲ, ಆ ಥರ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಮೇಲ್ಗಡೆ ಒಂದು ಹಾಲು ಕಿಚನ್ ಇದೆ. ಅದು ನೋಡಿ, ಕಿಚನ್ ನೋಡೋದಾದರೆ ನೀವು ತುಂಬಾ ನಿಜವಾಗೂ ಚೆನ್ನಾಗಿದೆ ಕಿಚನ್ನು. ಇಟಾಲಿಯನ್ ಸ್ಟೈಲಲ್ಲೇ ಕಿಚನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ವುಡ್ ವರ್ಕ್ ನೋಡೋದಾದರೆ ತುಂಬಾ ಚೆನ್ನಾಗಿ ಬಂದಿದೆಯಲ್ಲ. ಓಕೆ, ಬನ್ನಿ ನಾನೀಗ ಸೆಕೆಂಡ್ ಫ್ಲೋರಲ್ಲಿ ಏನಿದೆ ಅಂತ ಹಂಗೆ ನೋಡ್ಕೊಂಡು ಬರೋಣ. ಓಕೆ, ನೀವು ಮೇಲ್ಗಡೆ ಬರೋದಾದರೆ ಸೆಕೆಂಡ್ ಫ್ಲೋರಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಕೂಡ ಸೇಫ್ಟಿ ವೈಸು ಎಲ್ಲನೂ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಒಂದು ಹಾಲು ಕಿಚನ್ ಮಾಡಿದ್ರು ಕೂಡ ನಿಮಗೆ ಓನಾಗಿ ಕಟ್ಟಿರೋದ್ರಿಂದ ಅವ್ರು ಎಷ್ಟು ಅದ್ಭುತವಾಗಿ ಒಂದು ಸೇಫ್ಟಿ ವೈಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ. ನೋಡಿ, ಫುಲ್ಲು ಸೀಟ್ ಹಾಕಿದ್ದಾರೆ ಉಳಿಕೆ ಜಾಗನ ನೋಡಿ. ಇದಿಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮನೆ. ನಿಜವಾಗೂ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ. ಎಲ್ಲ ಕಡೆ ನೆಟ್ ಬಳಸಿದ್ದಾರೆ. ಎಲ್ಲೂ ಒಂದು ಫಾರ್ವರ್ಡ್ ಆಗಲಿ ಏನಾಗಲಿ ಒಳಗಡೆ ಬರಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಂದ ಮೇಲೆ ಹೋಗಿದರೆ ನಿಮಗೆ ಸೋಲಾರ್ ಪಾಯಿಂಟ್ ಸಿಗುತ್ತೆ ಮತ್ತು ವಾಟರ್ ಟ್ಯಾಂಕ್ ಸಿಗುತ್ತೆ ನೋಡಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಪ್ರಕಾರ ಮನೆ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡೋದಾದರೆ ನೀವು, ಇದು ಒಂದು ಸಿಂಗಲ್ ಅಂದರೆ ಮನೆ ದೊಡ್ಡದಾಗಿದೆ. ಇದು ಕೂಡ ಹಾಲು ಕಿಚನ್ ಆದ್ರೂ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ.
ಲೇಡೀಸ್ ಮಲಗಿರೋದ್ರಿಂದ ನಾನು ಒಳಗಡೆ ತೋರ್ಸೋಕ್ಕಾಗಿಲ್ಲ ಈಗ. ನಾನು ಇನ್ನೊಂದು ಸರಿ ನೀವು ಯಾವಾಗಾದರೂ ಬರ್ತಿರಲ್ವ ನೋಡೋಕೆ ಬರುವಾಗ ನಾವು 100% ಒಳಗಡೆ ಕರ್ಕೊಂಬಂದು ತೋರಿಸ್ತೀನಿ, ಅದರಲ್ಲಿ ಏನು ತೊಂದರೆ ಇರೋದಿಲ್ಲ. ಓಕೆ ಫ್ರೆಂಡ್ಸ್. ಇದ್ರ ಡೀಟೇಲ್ಸ್ ಹೇಳೋದಾದರೆ 30-40 ಮೆಜರ್ಮೆಂಟ್ ಬರುತ್ತೆ, ವೆಸ್ಟ್ ಫೇಸ್ ಬರುತ್ತೆ, ಈ ಖಾತ ರೆಡಿ ಇದೆ. ರೇಟ್ ಬಂದು ನಿಮಗೆ 1,60,00,000 ಸ್ಲೈಟ್ಲಿ ನೆಗೆಷಬಲ್ ಹೇಳ್ತಾ ಇದ್ದಾರೆ. ರೆಡಿ ಟು ರಿಜಿಸ್ಟ್ರೇಷನ್ ಫ್ರೆಂಡ್ಸ್. ಒಂದು ಉತ್ತಮವಾದ ಮನೆ ತೋರಿಸಿದ್ದೀನಿ ಅನ್ನೋ ಒಂದು ಖುಷಿ ಮಾತ್ರ ನನಗಿದೆ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ. ಹಂಗೆ ನಿಮ್ದು ಯಾವುದಾದ್ರೂ ಪ್ರಾಪರ್ಟಿ ಇದ್ದರೆ ನಿಮಗೆ ಸೇಲ್ ಮಾಡಿಸ್ಬೇಕಾಗಲಿ ಅಥವಾ ಪರ್ಚೇಸ್ ಮಾಡಬೇಕಾಗಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.